ಕಲ್ಪನಾ ಚಾವ್ಲಾ ಕಡೆ ಕ್ಷಣದಲ್ಲಿ ಆಗಿದ್ದೇನು? ಬಾಹ್ಯಾಕಾಶಕ್ಕೆ ಹಾರಿದ್ದ ಕಲ್ಪನಾ ದಿಢೀರಂತ ಸಾವನ್ನಪ್ಪಿದ್ದು ಹೇಗೆ? ಅಷ್ಟಕ್ಕೂ ಅವರಿಗೆ ಅಲ್ಲಿ ಎದುರಾದ ಸಮಸ್ಯೆ ಏನು? ಸ್ನೇಹಿತರೆ, ಸುನಿತಾ ವಿಲಿಯಮ್ಸ್ ಭೂಮಿಗೆ ಬಂದ ಬೆನ್ನಲ್ಲೇ ಇಡೀ ವಿಶ್ವ ನಿಟ್ಟುಸಿರು ಬಿಟ್ಟಿದೆ. ಭಾರತದಲ್ಲಂತೂ ಪ್ರಧಾನಿಯಿಂದ ಸಾಮಾನ್ಯರ ತನಕ ಸಂಭ್ರಮಾಚರಣೆ ಮಾಡಿದ್ದಾರೆ. ನಮ್ಮೂರಿನ ನಂಟನ್ನ ಹೊಂದಿರೋ ಮಹಿಳೆ ಸೇಫ್ ಆಗಿ ವಾಪಸ್ ಬಂದರು, ವಿಜ್ಞಾನಿ, ಬಾಹ್ಯಾಕಾಶ ವಿಜ್ಞಾನಿ ಅಂತ ಖುಷಿಪಟ್ಟಿದ್ದಾರೆ, ಗಗನಯಾನಿ ಅಂತ. ಆದರೆ 22 ವರ್ಷಗಳ ಹಿಂದೆ ಇದೇ ಅಗಸದಲ್ಲಿ ಇದೇ ಭಾರತ ಮೂಲದ ಭಾರತದ ನಂಟನ್ನ ಹೊಂದಿರೋ ಮಹಿಳೆಯೊಬ್ಬರು ಮೇಲಕ್ಕೆ ಹೋಗಿದ್ರು, ಆಕಾಶಕ್ಕೆ ಗಗನಯಾತ್ರೆಯನ್ನ ಮಾಡಿದ್ರು, ವಾಪಸ್ ಬರಲೇ ಇಲ್ಲ ಜೀವಂತ. ಬರುತ್ತಲೇ ನೆಲದಿಂದ ಹೆಚ್ಚು ಕಮ್ಮಿ 60 ಕಿಲೋಮೀಟರ್ ಎತ್ತರದಲ್ಲಿ ಕೆಳಗೆ ಬರ್ತಾ ಇದ್ದಾಗ ಏನೋ ಒಂದು ಘಟನೆ ಆಗೋಯ್ತು, ಉಸಿರು ಚೆಲ್ಲಿದ್ರು. ಕಲ್ಪನಾ ಚಾವ್ಲಾ ಅನ್ನೋ ಕನಸುಗಾರತಿ ಬಾರದ ಲೋಕಕ್ಕೆ ಹೋಗ್ಬಿಟ್ಟಿದ್ರು. ಹಾಗಿದ್ರೆ ನಿಜಕ್ಕೂ ಅವತ್ತು ಏನಾಯ್ತು? ಅಸಲಿಗೆ ಈ ಕಲ್ಪನಾ ಚಾವ್ಲಾ ಯಾರು? ಪ್ರಪಂಚದ ಎಲ್ಲ ಮಹಿಳೆಯರಿಗೂ ಇವರು ಸ್ಫೂರ್ತಿಯ ಚಿಲುಮೆಯಾಗಿದ್ದು ಹೇಗೆ? ಆ ಸ್ಫೂರ್ತಿಯ ಕಿಡಿ ಕೊನೆಗೆ ಆಕಾಶದಲ್ಲಿ ನಂದಿ ಹೋಗಿದ್ದು ಹೇಗೆ? ಕೊನೆ ಕ್ಷಣದಲ್ಲಿ ಏನಾಯ್ತು? ವೆರಿ ಇಂಪಾರ್ಟೆಂಟ್. ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಕಡತನಕ ಮಿಸ್ ಮಾಡಿದೆ ನೋಡಿ. ಯಾರಿದು ಕಲ್ಪನಾ ಚಾವ್ಲಾ? ಹರಿಯಾಣದಿಂದ ಅಮೆರಿಕ ತಲುಪಿದ್ದು ಹೇಗೆ? ಸ್ನೇಹಿತರೆ, 1962 ಮಾರ್ಚ್ 17ನೇ ತಾರೀಕು ಹರಿಯಾಣದ ಕರ್ನಾಲ್ನಲ್ಲಿ ಹುಟ್ಟಿ ಅಲ್ಲಿನೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕಂಪ್ಲೀಟ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲೇ ಪ್ಲೇನ್ಗಳಲ್ಲಿ ಆಸಕ್ತಿ ಹೊಂದಿದ್ದ ಕಲ್ಪನಾ ತಮ್ಮ ತಂದೆ ಜೊತೆಗೆ ಸ್ಥಳೀಯ ಫ್ಲೈಯಿಂಗ್ ಕ್ಲಬ್ಗಳಿಗೆ ವಿಮಾನಗಳು ಹಾರಾಡೋದನ್ನ ನೋಡ್ತಾ ಇದ್ರು. ತಮ್ಮ ಆಸಕ್ತಿಗೆ ಅನುಗುಣವಾಗಿ ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡೆದ್ರು. ಆಮೇಲೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅವರ ಬ್ಯಾಚ್ನಲ್ಲಿ ಇವರು ಒಬ್ಬರೇ ಮಹಿಳಾ ವಿದ್ಯಾರ್ಥಿಯಾಗಿದ್ರು. ಬಳಿಕ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲೇ ಮಾಸ್ಟರ್ ಡಿಗ್ರಿ ಪಡೆಯೋಕೆ 1982ರಲ್ಲಿ ಅಮೆರಿಕಕ್ಕೆ ಹೋದ್ರು. 1984ರಲ್ಲಿ ಯೂನಿವರ್ಸಿಟಿ ಆಫ್ ಟೆಕ್ಸಸ್ನಿಂದ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರು. ಹಾಗಂತ ಅಲ್ಲಿಗೆ ಅವರ ಓದು ನಿಲ್ಲಿಲ್ಲ. 1988ರಲ್ಲಿ ಯೂನಿವರ್ಸಿಟಿ ಆಫ್ ಕೊಲರಾಡೋ ಬೌಲ್ಡರ್ನಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ PhD ಪಡ್ಕೊಂಡ್ರು. ಅಲ್ಲಿಂದ ಅವರ ಜೀವನದ ಇನ್ನೊಂದು ಹಂತ ಟೇಕ್ ಆಫ್ ಆಯಿತು. ರಿಸರ್ಚ್ಗೆ ಇಳಿದ ಕಲ್ಪನಾ ನಾಸಾದಲ್ಲಿ ಕೆಲಸ. ಹೀಗೆ ಭಾರತದಿಂದ ಅಮೆರಿಕಗೆ ಹೋದ ಕಲ್ಪನಾ ಚಾವ್ಲಾ ನಾಸಾ ಏಮ್ಸ್ ರಿಸರ್ಚ್ ಸೆಂಟರ್ನಲ್ಲಿ ಕೆಲಸ ಶುರು ಮಾಡ್ತಾರೆ. ಅಲ್ಲಿ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಮೇಲೆ ರಿಸರ್ಚ್ ಮಾಡ್ತಾರೆ. ಈ ಹೊತ್ತಲ್ಲಿ ವಿಮಾನ ಮತ್ತು ಗ್ಲೈಡರ್ಗಳ ಮೇಲೆ ವಿಶೇಷವಾಗಿ ವರ್ಕ್ ಮಾಡ್ತಾರೆ. ಅಷ್ಟೇ ಅಲ್ಲ, ಕಲ್ಪನಾ ಸ್ವತಃ ಸರ್ಟಿಫೈಡ್ ಪೈಲಟ್ ಕೂಡ ಆಗಿದ್ರು. ಅವರು ಸಿಂಗಲ್ ಮತ್ತು ಮಲ್ಟಿ ಎಂಜಿನ್ ಕಮರ್ಷಿಯಲ್ ಫ್ಲೈಟ್ಗಳನ್ನು, ಸಿ ಪ್ಲೇನ್ಗಳನ್ನು ಹಾರಿಸೋ ಸಾಮರ್ಥ್ಯವನ್ನು ಹೊಂದಿದ್ರು. ಜೊತೆಗೆ ಇತರರಿಗೆ ತರಬೇತಿ ಕೊಡೋ ಫ್ಲೈಟ್ ಇನ್ಸ್ಟ್ರಕ್ಟರ್ ಸರ್ಟಿಫಿಕೇಶನ್ ಕೂಡ ಹೊಂದಿದ್ರು. ಈ ಸುದೀರ್ಘ ಅಮೆರಿಕ ವಾಸ ಅವ್ರನ್ನ ಅಮೆರಿಕನ್ನರನ್ನಾಗಿ ಬದಲಾಯಿಸಿಬಿಡುತ್ತೆ. ನಾಸಾ ಅವ್ರನ್ನ ಕೈಬೀಸಿ ಕರೆಯುತ್ತೆ. ನಾಸಾದ ಆಸ್ಟ್ರೋನಾಟ್ ಕೋರ್ಗೆ ಅರ್ಜಿ ಹಾಕಿ ಅಲ್ಲಿ ತಮ್ಮ ಕನಸನ್ನ ನನಸು ಮಾಡ್ಕೊಳ್ತಾರೆ. 1995ರಲ್ಲಿ ನಾಸಾದ ಆಸ್ಟ್ರೋನಾಟ್ ಕೋರ್ ಜಾಯಿನ್ ಆಗಿ 1997ರಲ್ಲಿ ಬಾಹ್ಯಾಕಾಶ ಯಾನಕ್ಕೆ ಸೆಲೆಕ್ಟ್ ಆದ್ರು. ಮೊದಲ ಬಾಹ್ಯಾಕಾಶ ಮಿಷನ್. ಎಸ್, ಚಾವ್ಲಾ ಸಣ್ಣ ವಯಸ್ಸಿಂದ ಕಂಡಿದ್ದ ದೊಡ್ಡ ಕನಸು ನನಸಾಗೋ ಟೈಮ್ ಹತ್ರ ಬಂದಿತ್ತು. ಮೊದಲ ಸ್ಪೇಸ್ ಮಿಷನ್ 1997ರ ನವೆಂಬರ್ 19ನೇ ತಾರೀಕು ಶುರುವಾಗಿತ್ತು. ಕೊಲಂಬಿಯಾ ಸ್ಪೇಸ್ ಶಟಲ್ನಲ್ಲಿ ಹಾರಾಟ ನಡೆಸಿದ್ದ 6 ಗಗನಯಾತ್ರಿಗಳಲ್ಲಿ ಚಾವ್ಲಾ ಕೂಡ ಒಬ್ರು. ಈ ಮೂಲಕ ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ಭಾರತೀಯ ಮಹಿಳೆ ಅನ್ನೋ ಹೆಗ್ಗಳಿಕೆಗೆ ಚಾವ್ಲಾ ಪಾತ್ರರಾದರು. ಮೊದಲ ಬಾರಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಚಾವ್ಲಾ ಅವರು ಯು ಆರ್ ಜಸ್ಟ್ ಯುವರ್ ಇಂಟೆಲಿಜೆನ್ಸ್, ಅಂದರೆ ನೀನು ಯಾರು ಅನ್ನೋದನ್ನು ನಿನ್ನ ಬುದ್ಧಿವಂತಿಕೆ ತೋರಿಸುತ್ತೆ ಅಂತ ಹೇಳಿದರು. ಸ್ಪೇಸ್ ಸ್ಟೇಷನ್ ತಲುಪಿದ ಚಾವ್ಲಾ ಅವರಿಗೆ ಮೊದಲು ಸ್ಪಾರ್ಟನ್ ಸ್ಯಾಟಲೈಟ್ ನಿಯೋಜನೆ ಮಾಡೋ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಈ ಸ್ಯಾಟಲೈಟ್ ಸೂರ್ಯನನ್ನು ಅಧ್ಯಯನ ಮಾಡಬೇಕಾಗಿತ್ತು. ಇದನ್ನು ಸ್ಪೇಸ್ ಶಟಲ್ನಿಂದ ಅವರು ಲಾಂಚ್ ಮಾಡಬೇಕಾಗಿತ್ತು. ಆದರೆ ಅದು ಸರಿಯಾಗಿ ವರ್ಕ್ ಆಗಲಿಲ್ಲ. ಪವರ್ ಇಶ್ಯೂ ಕಾರಣದಿಂದ ಟೆಕ್ನಿಕಲ್ ಗ್ಲಿಚ್ ಆಗಿ ಅದು ಫೇಲ್ ಆಯಿತು. ಇದನ್ನು ಮೊದಲಿಗೆ ನಾಸಾ ಚಾವ್ಲಾ ಅವರೇ ಸರಿಯಾಗಿ ಮಾಡಲಿಲ್ಲ ಅಂತ ಆರೋಪ ಮಾಡಿತು. ಬಳಿಕ ಈ ಕುರಿತು 5 ತಿಂಗಳ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಸಾಫ್ಟ್ವೇರ್ನಲ್ಲಿ ದೋಷ ಇತ್ತು ಅಂತ ಹೇಳಿ ಕಲ್ಪನಾ ಅವ್ರನ್ನ ದೋಷ ಮುಕ್ತ ಮಾಡಿತು. ಅಂದಹಾಗೆ ಈ 1997ರ ಪ್ರಯಾಣ ಇತ್ತಲ್ಲ, ಅದು ಭೂಮಿಯ ಸುತ್ತ 252 ರೌಂಡ್ ಹೊಡೆದಿತ್ತು. ನಿರಂತರ 376 ಗಂಟೆ 34 ನಿಮಿಷ ಓಡಾಡಿ 60 ಲಕ್ಷ ಮೈಲನ್ನು ಸುತ್ತಾಡಿತ್ತು. ಭರ್ತಿ 15 ದಿನಕ್ಕೂ ಹೆಚ್ಚು ಕಾಲ ಸ್ಪೇಸ್ನಲ್ಲಿದ್ದರು. ಇನ್ನು ಈ ಮಿಷನ್ ಬಳಿಕ ಚಾವ್ಲಾ ಅವ್ರನ್ನ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸಂಬಂಧಪಟ್ಟ ಕೆಲಸ ಮಾಡೋಕೆ ಆಸ್ಟ್ರೋನಾಟ್ ಆಫೀಸ್ನಲ್ಲಿ ನಿಯೋಜಿಸಲಾಗುತ್ತೆ.
ಅಲ್ಲಿ ಟೆಕ್ನಿಕಲ್ ಕೆಲಸದಲ್ಲಿ ಅವರು ತೊಡಗಿಸಿಕೊಳ್ತಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮತ್ತೆ ಕರಿತು ಬಾಹ್ಯಾಕಾಶ, ವಿಘ್ನಗಳೇ ಮುಳುವಾದ್ವಾ. ಹೇಗೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಕಲ್ಪನಾರಿಗೆ 2000ನೇ ಇಸವಿಯಲ್ಲಿ ಮತ್ತೆ ಸ್ಪೇಸ್ ಸ್ಟೇಷನ್ಗೆ ಹೋಗೋ ಭಾಗ್ಯ ಸಿಗುತ್ತೆ. ಆದರೆ ಇದನ್ನು ಭಾಗ್ಯ ಅನ್ಬೇಕು ದೌರ್ಭಾಗ್ಯ ಅನ್ಬೇಕು ಗೊತ್ತಿಲ್ಲ. ಯಾಕಂದರೆ 2000ನೇ ಇಸವಿಯಲ್ಲಿ ಲಾಂಚ್ ಆಗಬೇಕಾಗಿದ್ದ ಈ STS-107 ಮಿಷನ್ಗೆ ಪದೇ ಪದೇ ವಿಘ್ನ ಎದುರಾಗುತ್ತೆ. ಒಂದ್ಸಲ ಮಿಷನ್ ಲಾಂಚ್ಗೆ ಶೆಡ್ಯೂಲ್ಗೆ ಸಮಸ್ಯೆ ಆದರೆ ಮತ್ತೊಮ್ಮೆ ತಾಂತ್ರಿಕ ದೋಷ. ಹೀಗೆ ಎಲ್ಲ ತೊಂದರೆಗಳನ್ನು ಬಗೆಹರಿಸೋ ಹೊತ್ತಿಗೆ ಆಲ್ರೆಡಿ 3 ವರ್ಷ ಕಳೆದು ಹೋಗಿರುತ್ತೆ. ಕಡೆಗೆ ಜನವರಿ 16, 2003ರಲ್ಲಿ ಚಾವ್ಲಾ ಮತ್ತೊಮ್ಮೆ ಸ್ಪೇಸ್ ಸ್ಟೇಷನ್ನತ್ತ ಪ್ರಯಾಣ ಬೆಳೆಸಿದ್ರು. ಈ ವೇಳೆ 6 ಸಿಬ್ಬಂದಿ ಅವರಿಗೆ ಜೊತೆಯಾದರು. ಕಮಾಂಡರ್ ಮೈಕಲ್ ಪಿ ಆಂಡರ್ಸನ್, ಮಿಷನ್ ಸ್ಪೆಷಲಿಸ್ಟ್ಗಳಾದ ಡೇವಿಡ್ ಎಂ ಬ್ರೌನ್, ಕಲ್ಪನಾ ಚಾವ್ಲಾ ಮತ್ತು ಲಾರೆಲ್ ಬಿ ಕ್ಲಾರ್ಕ್ ಮತ್ತು ಇಸ್ರೇಲಿ ಬಾಹ್ಯಾಕಾಶ ಸಂಸ್ಥೆಯ ಪೆಲೋಡ್ ಸ್ಪೆಷಲಿಸ್ಟ್ ಇಲಾನ್ ರೋಮೋನ್ ಮತ್ತು ಕಮಾಂಡರ್ ರಿಕ್ ಡಿ ಹಸ್ಬ್ಯಾಂಡ್, ಪೈಲಟ್ ವಿಲಿಯಂ ಸಿ ಮ್ಯಾಕೂಲ್ ಇವರೆಲ್ಲ ಸೇರಿಕೊಂಡ್ರು. ಇವರೆಲ್ಲ ಸೇರಿ ಒಟ್ಟು 80 ಪ್ರಯೋಗಗಳನ್ನು ಮಾಡಿದ್ರು. ಬಾಹ್ಯಾಕಾಶದಲ್ಲಿ ಗಿಡ ಬೆಳೆಯುತ್ತಾ, ಮೈಕ್ರೋ ಗ್ರಾವಿಟಿಯಲ್ಲಿ ಹೇಗೆ ಬೆಂಕಿ ಉರಿಯುತ್ತೆ, ದ್ರವರೂಪದ ವಸ್ತು ಮಂಜು ಹೇಗೆ ಸ್ಪೇಸ್ನಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತವೆ, ಎಲ್ಲ ಎಕ್ಸ್ಪೆರಿಮೆಂಟ್ಸ್ನ ಮಾಡಿದ್ರು. ಇವರ ಕೆಲಸ ಮುಗಿದ ನಂತರ ಫೆಬ್ರವರಿ 1ನೇ ತಾರೀಕು ಇವರು ಭೂಮಿಗೆ ವಾಪಸ್ ಆಗಬೇಕಾಗಿತ್ತು. ಆಗ ಭಯಾನಕ ಘಟನೆ ನಡೆದು ಹೋಯಿತು. ಕೊನೆ ಕ್ಷಣದಲ್ಲಿ ಏನಾಯಿತು ಸ್ನೇಹಿತರೆ? ಫೆಬ್ರವರಿ 1, 2003 ಮಧ್ಯಾಹ್ನ 3:30ಕ್ಕೆ ಕೊಲಂಬಿಯಾ ಸ್ಪೇಸ್ ಶಟಲ್ ಭೂಮಿಗೆ ಎಂಟ್ರಿ ಆಗಬೇಕಾಗಿರುತ್ತೆ. ISS ಅಂದರೆ ಬಾಹ್ಯಾಕಾಶ ನಿಲ್ದಾಣದಿಂದ ಡಿಟ್ಯಾಚ್ ಆಗುವ ಮೊದಲು ಎಲ್ಲ ಎಂಟ್ರಿ ಚೆಕ್ಗಳನ್ನು ಮಾಡಲಾಗುತ್ತೆ. 8:10ಕ್ಕೆ ಸಿಬ್ಬಂದಿಯೊಂದಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದ ಕಮ್ಯುನಿಕೇಟರ್ ಕೊಲಂಬಿಯಾ ಡಿಟ್ಯಾಚ್ ಆಗೋಕೆ ಭೂಮಿ ಕಡೆಗೆ ಹೊರಡೋಕೆ ರೆಡಿ ಅಂತ ಹೇಳ್ತಾರೆ. ನಾಸಾದ ಎಂಟ್ರಿ ಫ್ಲೈಟ್ ಡೈರೆಕ್ಟರ್ ಲೆರಾಯ್ ಕೇನ್ ಅಂತ ಶಟಲ್ ಕಮಾಂಡರ್ ರಿಸ್ಕ್ ಹಸ್ಬೆಂಡ್ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆಗ 8:15 ಸ್ಪೇಸ್ ಸ್ಟೇಷನ್ನಿಂದ ಕೊಲಂಬಿಯಾ ಸಕ್ಸಸ್ಫುಲ್ ಆಗಿ ಡಿಟ್ಯಾಚ್ ಆಗುತ್ತೆ. 8:44ಕ್ಕೆ ಭೂಮಿಯ ವಾತಾವರಣವನ್ನು ಮರುಪ್ರವೇಶ ಮಾಡೋಕೆ ಅಟ್ಮಾಸ್ಫಿಯರಿಕ್ ಎಂಟ್ರಿಗೆ ಅದು ಮುಂದಾಗತ್ತೆ. ಆದರೆ 120 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯ ಅಟ್ಮಾಸ್ಫಿಯರ್ಗೆ ಇದು ಎಂಟ್ರ್ ಆಗ್ತಿದ್ದ ಹಾಗೆ ಅಮೆರಿಕದ ಜಾನ್ ಎಫ್ ಕೆನಡಿ ಸ್ಪೇಸ್ ಸ್ಟೇಷನ್ ಇವರೆಲ್ಲರನ್ನ ಬರಮಾಡ್ಕೊಳ್ಳೋಕೆ ವೇದಿಕೆ ಕೂಡ ಸಿದ್ಧ ಮಾಡ್ಕೊಳ್ಳುತ್ತೆ. ಆದರೆ ಆಗ ಬೇರೆನೇ ನಡೆದು ಹೋಗುತ್ತೆ. ಅದು ಇಡೀ ಜಗತ್ತನ್ನ ಶಾಕ್ ಮಾಡಿದ ಘಟನೆ. ಜನ ಆಕಾಶದಿಂದ ಬಿದ್ದ ಬೆಂಕಿ ಉಂಡೆಗಳನ್ನು ನೋಡಬೇಕಾಯಿತು. ಅಲ್ಲಾಗಿದ್ದೇನು ಅಂದರೆ ಜನವರಿ 16ನೇ ತಾರೀಕು ಲಾಂಚ್ ಆಗಬೇಕಾದ್ರೇ ಫೋಮ್ ಕೊಲಂಬಿಯಾ ನೌಕೆಗೆ ಹಾನಿ ಮಾಡಿರುತ್ತೆ. ಫೋಮ್ ಅಂದರೆ ಇದನ್ನು ಫ್ಯೂಯಲ್ ಟ್ಯಾಂಕ್ ಪ್ರೊಟೆಕ್ಷನ್ಗೆ ಬಳಸಲಾಗಿರುತ್ತೆ. ಐಸ್ ಆಗೋದನ್ನು ತಡೆಯೋಕೆ, ಎಕ್ಸ್ಟ್ರೀಮ್ ಟೆಂಪರೇಚರ್ ತಡ್ಕೊಳ್ಳೋಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಸಮಸ್ಯೆಯಾಗಿ ಕೊಲಂಬಿಯಾದ ಎಡಭಾಗದ ರೆಕ್ಕೆಗೆ ಡ್ಯಾಮೇಜ್ ಆಗಿರುತ್ತೆ. ಗಮನಕ್ಕೆ ಬಂದಿರೋದಿಲ್ಲ ಅಷ್ಟೇ. ಇದೆಲ್ಲ ಭೂಮಿಯಿಂದ ಲಾಂಚ್ ಆದ 8 ಸೆಕೆಂಡ್ನಲ್ಲೇ ಆಗಿತ್ತಂತೆ. ಹೋಗುವಾಗ ಏನಾಗಿರಲಿಲ್ಲ, ಆದರೆ ವಾಪಸ್ ಬರುವಾಗ ಇದು ಸಮಸ್ಯೆ ಕೊಡ್ತು. ನೌಕೆ ಮ್ಯಾಕ್ 24 ಸ್ಪೀಡ್ನಲ್ಲಿ ಅಂದರೆ ಗಂಟೆಗೆ 30,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಅಟ್ಮಾಸ್ಫಿಯರ್ ಪ್ರತಿರೋಧ ಒಡ್ಡುತ್ತಲ್ಲ, ಅದನ್ನು ಭೇದಿಸಿ ಒಳಗೆ ನುಗ್ಗಬೇಕಲ್ಲ, ನುಗ್ತಾ ಇತ್ತು. ಆಗ ಡ್ಯಾಮೇಜ್ ಆಗಿದ್ದ ವಿಂಗ್ನಲ್ಲಿ ಹಾಟ್ ಗ್ಯಾಸ್ ಅಂದರೆ ಪ್ಲಾಸ್ಮಾ ಸೋರೋಕೆ ಶುರುವಾಯಿತು. ಇದನ್ನು ಎಡಭಾಗದ ರೆಕ್ಕೆಯಲ್ಲಿದ್ದ ಸೆನ್ಸಾರ್ಗಳು ಗುರುತಿಸಲಿಲ್ಲ. ಎಲ್ಲ ರೀತಿಯಲ್ಲೂ ಅವತ್ತು ಅವರ ಟೈಮ್ ಕೈಕೊಟ್ಟಿತ್ತು. ನಾಸಾ ಕಂಟ್ರೋಲರ್ಗೆ ಇದರ ಸಣ್ಣ ಮಾಹಿತಿ ಸಿಕ್ಕಿತಾದರೂ ಕೂಡ ಔಟ್ ಆಫ್ ಡೇಂಜರ್ ಅಂದ್ಕೊಂಡೇ ಅವರು ಇದನ್ನು ಮಾನಿಟರಿಂಗ್ ಮಾಡ್ತಾ ಇದ್ರು. ಆದರೆ ಸೋರೋದು, ಬಿಸಿ ಆಗೋದು ಹೆಚ್ಚಾಗ್ತಾನೆ ಹೋಯಿತು. ಈ ನಡುವೆ ಕೂಡ ಯಾವುದೇ ತೊಂದರೆ ಇಲ್ಲದೆ ಸುಮಾರು 8:53 ವೇಳೆಗೆ ಕ್ಯಾಲಿಫೋರ್ನಿಯಾ ಏರ್ ಸ್ಪೇಸನ್ನು ಕೊಲಂಬಿಯಾ ಎಂಟರ್ ಕೂಡ ಮಾಡ್ತು. ಆದರೆ ಸುಮಾರು 8:59 ವಿಂಗ್ಗಳ ತಾಪಮಾನ 1540 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಯಿತು. ಪರಿಣಾಮ ಸಿಗ್ನಲ್ ಸಿಗೋದು ಸ್ಟಾಪ್ ಆಯಿತು. ಸುಮಾರು 70 ಕಿಲೋಮೀಟರ್ ದೂರದಲ್ಲೇ ಕೊಲಂಬಿಯಾ ರೆಕ್ಕೆ ಮುರ್ಕೊಂಡು ಇಡೀ ನೌಕೆ ಕಂಟ್ರೋಲ್ ತಪ್ಪಿತು. ಎಕ್ಸ್ಟ್ರೀಮ್ ವೆದರ್ನಿಂದಾಗಿ, ಹೆಚ್ಚು ಗ್ರಾವಿಟಿಯ ಪವರ್ನಿಂದಾಗಿ ನೌಕೆ ಗಿರಗಿರ ಅಂತ ತಿರುಗಿ ಪೀಸ್ ಆಯಿತು. ಒಳಗಿದ್ದ ಗಗನಯಾತ್ರಿಗಳು ಸಿಡಿದು ಹೊರಗೆ ಬರ್ತಾರೆ. ಅವ್ರು ಯಾರೂ ಉಳಿಯೋದಿಲ್ಲ.
ಕಲ್ಪನಾ ಚಾವ್ಲಾ ಸೇರಿದಂತೆ 7 ಸಿಬ್ಬಂದಿಯ ಅವಶೇಷ ಟೆಕ್ಸಸ್ ಮತ್ತು ಲೂಸಿಯಾನಗಳಲ್ಲಿ ಹರಡು ಹೋಗತ್ತೆ ಸಿಗೋದೇ ಇಲ್ಲ. ಸುಮಾರು 9 ಗಂಟೆಗೆ ನಾಸಾ ನೌಕೆಯ ಸಂಪರ್ಕವನ್ನು ಕಳೆದುಕೊಳ್ತು. ಈ ಅಪಘಾತವನ್ನು ಕನ್ಫರ್ಮ್ ಮಾಡಿ ಅವರ ದೇಹವನ್ನು ರಿಕವರ್ ಮಾಡೋಕ್ಕೆ ತುಂಬ ಕಷ್ಟಪಡಲಾಯಿತು. ಹೀಗೆ 40ನೇ ವಯಸ್ಸಲ್ಲಿ ಭಾರತೀಯ ಮಹಿಳಾ ವಿಜ್ಞಾನಿ ಯಾರೂ ಊಹೆ ಮಾಡಿರದ ರೀತಿಯಲ್ಲಿ ಅಂತ್ಯ ಕಂಡರು. ಈ ದುರಂತ ಸಂಭವಿಸೋಕ್ಕೂ ಕೆಲವೇ ನಿಮಿಷ ಮುಂಚೆ ಒಂದು ವಿಡಿಯೋ ಕೂಡ ಅವರು ಮಾಡಿದ್ದಾರೆ. ನೀವು ಅದನ್ನು ಇವತ್ತಿಗೂ ನೋಡ್ಬೋದು. ಅದರಲ್ಲಿ ಎಲ್ಲವೂ ಚೆನ್ನಾಗೇ ಇರೋ ರೀತಿ ಇತ್ತು. ಆದರೆ ಮತ್ತೆ ಕೆಲ ನಿಮಿಷಗಳಲ್ಲಿ ಅಲ್ಲಿ ಈ ದೊಡ್ಡ ಅನಾಹುತ ಆಗೋಯ್ತು. ಕಲ್ಪನಾ ಅವರ ಆಸೆಯಂತೆ ಯೂಟಾ ರಾಜ್ಯದ ಜಿಯಾನ್ ನ್ಯಾಷನಲ್ ಪಾರ್ಕ್ನಲ್ಲಿ ಅವರಿಗೆ ಅಂತಿಮ ಸಂಸ್ಕಾರ ಮಾಡಲಾಯಿತು. ಈ ಮೂಲಕ ಭೂಮಿಯನ್ನು ಮತ್ತೆ ಕಾಣೋ ಅವರ ಕನಸು ಶಾಶ್ವತವಾಗಿ ಇಲ್ಲವಾಯಿತು. ಇನ್ನು ಸ್ನೇಹಿತರೆ, ಇಂತಹ ಕಲ್ಪನಾ ಚಾವ್ಲಾ ಅವರ ಪರ್ಸನಲ್ ಲೈಫ್ ಬಗ್ಗೆ ಚೂರು ನೋಡ್ಬಿಡೋದಾದ್ರೆ 1983ರಲ್ಲಿ ಅಂದರೆ 21ನೇ ವಯಸ್ಸಲ್ಲಿ ಜೀನ್ ಪಿಯರ್ ಹ್ಯಾರಿಸನ್ ಅನ್ನೋರನ್ನ ಅವರು ಮದುವೆಯಾಗಿದ್ರು. ಕೊಲಂಬಿಯಾ ಘಟನೆ ಬಳಿಕ ಕಲ್ಪನಾ ಚಾವ್ಲಾ ಅವರ ಜೀವನ ಕಥೆಯನ್ನ ಮೂವಿ ಮಾಡೋಕ್ಕಾಗಿ ಅವರ ಪತಿಯನ್ನ ಅನೇಕ ಫಿಲ್ಮ್ ಮೇಕರ್ಗಳು ಅಪ್ರೋಚ್ ಮಾಡಿದ್ರು. ಆದರೆ ತಮ್ಮ ಜೀವನ ಖಾಸಗಿಯಾಗಿದೆ, ಇದು ಪ್ರೈವೇಟ್ ಲೈಫ್, ಇದು ಪ್ರೈವೇಟ್ ಆಗೇ ಇರಲಿ ಅಂತ ಆ ರೀತಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ ಹ್ಯಾರಿಸನ್ ಮೂವಿ ಬೇಡ ಅಂತ ಹೇಳಿದ್ರು. ಇನ್ನು ಕಲ್ಪನಾ ಅವರಿಗೆ ಸಾಕಷ್ಟು ಪುರಸ್ಕಾರಗಳನ್ನು ಕೂಡ ಕೊಡಲಾಗಿದೆ. NG-14 ಸಿಗ್ನಸ್ ಅನ್ನೋ ಅಮೆರಿಕದ ಬಾಹ್ಯಾಕಾಶ ನೌಕೆಗೆ ಕಲ್ಪನಾ ಚಾವ್ಲಾ ಹೆಸರನ್ನೇ ಇಟ್ಟರು. ನಾಸಾ ರೀತಿ ಗೌರವಿಸ್ತು ಅವ್ರನ್ನ. ಚಂದ್ರನಲ್ಲಿ ಕಂಡು ಬಂದ ಕುಳಿಯೊಂದಕ್ಕೂ ಕೂಡ ಚಾವ್ಲಾ ಹೆಸರನ್ನ ಇಡಲಾಗಿದೆ. 2003 ಫೆಬ್ರವರಿ 5ನೇ ತಾರೀಕು ಅಂದಿನ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹವಾಮಾನ ಅಧ್ಯಯನಕ್ಕೆ ಸಂಬಂಧಪಟ್ಟ ಸ್ಯಾಟಲೈಟ್ METSAT-1ಗೆ ಕಲ್ಪನಾ 1 ಅಂತ ರೀನೇಮ್ ಮಾಡಿದ್ರು. ನ್ಯೂಯಾರ್ಕ್ ಸಿಟಿಯಲ್ಲಿರೋ ಲಿಟಲ್ ಇಂಡಿಯಾದ 74ನೇ ಸ್ಟ್ರೀಟ್ನಲ್ಲಿ ಕಲ್ಪನಾ ವೇ ಅನ್ನೋ ಹೆಸರನ್ನ ಕೂಡ ಇಡಲಾಗಿದೆ. ನಾಸಾ ಚಾವ್ಲಾ ಹೆಸರಲ್ಲಿ ಸೂಪರ್ ಕಂಪ್ಯೂಟರ್ ಒಂದನ್ನ ಮೀಸಲಿಟ್ಟಿದೆ. ಹರಿಯಾಣ ಸರ್ಕಾರ ಕಲ್ಪನಾ ಚಾವ್ಲಾ ಪ್ಲಾನೆಟೋರಿಯಂ ಅನ್ನು ಕೂಡ ಸ್ಥಾಪಿಸಿದೆ. ಸೊ ಈ ರೀತಿ ಸುನಿತಾ ವಿಲಿಯಮ್ಸ್ ಅವರ ಸಾಧನೆಯ ಸಂದರ್ಭದಲ್ಲಿ ದೊಡ್ಡ ಸಾಧನೆ ಮಾಡಿ ಆ ಸಾಧನೆಯ ಹಾದಿಯಲ್ಲೇ ವಾಪಸ್ ಭೂಮಿಗೆ ಬರದೇ ಹೋದ ಭಾರತದ ನಂಟನ್ನು ಹೊಂದಿರೋ ಈ ಪುತ್ರಿ ಬಗ್ಗೆ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೇಬೇಕಲ್ಲ ಸ್ನೇಹಿತರೆ. ಆ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.